ಸಂಘಟನೆಯ ಬಗ್ಗೆ ತಾವು ಆಗ್ರಹ ಬರ್ತಾ ಇದೆ. ಸಂಘಟನೆ ಮುಂದಾಗ್ತಿರೋ ಅಥವಾ ಒಳ್ಳೆ ಮಾತೃ ಪಕ್ಷಕ್ಕೆ ಏನಾದರೂ? ನಾನು ಭಾರತೀಯ ಜನತಾ ಪಾರ್ಟಿ ಸೇರೋ ದಿಕ್ಕಿನಲ್ಲಿ ಏನಾಗಬೇಕು ಅನ್ನೋಂಥದ್ದು ಕೆಲವು ವ್ಯಕ್ತಿಗಳು ಯಾರು ನನ್ನ ಹತ್ರ ಬಂದಿದ್ದರು ಅವ್ರ ಹತ್ರ ಹೇಳಿ ಕಳಿಸಿದ್ದೀನಿ. ಆ ಬಗ್ಗೆ ಚರ್ಚೆಗಳಾದರೆ ನಂಗೆ ಸಮಾಧಾನ ಆದರೆ BJP ಹೋಗ್ತೀನಿ, ನೋಡೋಣ. ಸಂಘಟನೆ ಬ್ರಿಗೇಡ್ ಏನಾದರೂ ಮತ್ತೆ ರಾಯಣ್ಣ ಬ್ರಿಗೇಡ್ ಆಗಬೇಕು ಅನ್ನೋದನ್ನು ನಾನು ಚುನಾವಣೆಗೆ ನಿಂತಾಗಿಂದನೂ ಕೂಡ ಇಡೀ ಕರ್ನಾಟಕ ರಾಜ್ಯದಿಂದ ಒತ್ತಾಯ ಭಾಳ ಬರ್ತಾಯಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಿಂದಂತೂ ಅತಿ ಹೆಚ್ಚು ಹಿಂದುಳಿದವ್ರಿಗೆ, ದಲಿತರಿಗೆ ಬಹಳ ಅನ್ಯಾಯಗಳಾಗ್ತಾ ಇದೆ. ಅದರಲ್ಲೂ ಮುಂದುವರೆದ ಸಮಾಜದಲ್ಲೂ ಕೂಡ ಅದು ಬ್ರಾಹ್ಮಣ ಇರ್ಬೋದು, ಲಿಂಗಾಯತ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬಡವರಿಗೆ ಅವ್ರಿಗೂ ಅನ್ಯಾಯ ಆಗ್ತಾಯಿದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಬೇಕು ಅನ್ನೋದು ಒತ್ತಾಯ ಬರ್ತಾಯಿದೆ. ಆ ದಿಕ್ಕಿನಲ್ಲಿ ಇಡೀ ರಾಜ್ಯದ ಪ್ರಮುಖರುಗಳನ್ನು ಒಂದು ಸರಿ ಸೇರಿಸಿ ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದು ಯಾವಾಗ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಈ ಹಿಂದೆ JDS ನೇತ ಸಿದ್ದರಾಮಯ್ಯ ಸಂಘಟನೆಯ ಬಗ್ಗೆ ತಾವು ಆಗ್ರಹ ಬರ್ತಾ ಇದೆ. ಸಂಘಟನೆ ಮುಂದಾಗ್ತಿರೋ ಅಥವಾ ಒಳ್ಳೆ ಮಾತೃ ಪಕ್ಷಕ್ಕೆ ಏನಾದರೂ? ನಾನು ಭಾರತೀಯ ಜನತಾ ಪಾರ್ಟಿ ಸೇರೋ ದಿಕ್ಕಿನಲ್ಲಿ ಏನಾಗಬೇಕು ಅನ್ನೋಂಥದ್ದು ಕೆಲವು ವ್ಯಕ್ತಿಗಳು ಯಾರು ನನ್ನ ಹತ್ರ ಬಂದಿದ್ದರು ಅವ್ರ ಹತ್ರ ಹೇಳಿ ಕಳಿಸಿದ್ದೀನಿ. ಆ ಬಗ್ಗೆ ಚರ್ಚೆಗಳಾದರೆ ನಂಗೆ ಸಮಾಧಾನ ಆದರೆ BJP ಹೋಗ್ತೀನಿ, ನೋಡೋಣ. ಸಂಘಟನೆ ಬ್ರಿಗೇಡ್ ಏನಾದರೂ ಮತ್ತೆ ರಾಯಣ್ಣ ಬ್ರಿಗೇಡ್ ಆಗಬೇಕು ಅನ್ನೋದನ್ನು ನಾನು ಚುನಾವಣೆಗೆ ನಿಂತಾಗಿಂದನೂ ಕೂಡ ಇಡೀ ಕರ್ನಾಟಕ ರಾಜ್ಯದಿಂದ ಒತ್ತಾಯ ಭಾಳ ಬರ್ತಾಯಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಿಂದಂತೂ ಅತಿ ಹೆಚ್ಚು ಹಿಂದುಳಿದವ್ರಿಗೆ, ದಲಿತರಿಗೆ ಬಹಳ ಅನ್ಯಾಯಗಳಾಗ್ತಾ ಇದೆ. ಅದರಲ್ಲೂ ಮುಂದುವರೆದ ಸಮಾಜದಲ್ಲೂ ಕೂಡ ಅದು ಬ್ರಾಹ್ಮಣ ಇರ್ಬೋದು, ಲಿಂಗಾಯತ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬಡವರಿಗೆ ಅವ್ರಿಗೂ ಅನ್ಯಾಯ ಆಗ್ತಾಯಿದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಬೇಕು ಅನ್ನೋದು ಒತ್ತಾಯ ಬರ್ತಾಯಿದೆ. ಆ ದಿಕ್ಕಿನಲ್ಲಿ ಇಡೀ ರಾಜ್ಯದ ಪ್ರಮುಖರುಗಳನ್ನು ಒಂದು ಸರಿ ಸೇರಿಸಿ ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದು ಯಾವಾಗ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಈ ಹಿಂದೆ JDS ನೇತ ಸಿದ್ದರಾಮಯ್ಯ